ಹಲೋ ಫುಡೀಸ್, ಹೇಗಿದ್ದೀರಾ? ಇವತ್ತು ನಾನು ತಮಿಳ್ನಾಡು ಫೇಮಸ್ಸು ಚಿಕನ್ ಕುಲಂಬು ಅಂತ, ಇದನ್ನು ತಮಿಳ್ನಾಡು ಸೈಡಲ್ಲಿ ಜಾಸ್ತಿ ಮಾಡ್ತಾರೆ ಇದನ್ನು. ಸೊ ತುಂಬ ರುಚಿಯಾಗಿರುತ್ತೆ. ಅದನ್ನು ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಇನ್ನೂ ಕೂಡ ಯಾವುದೇ ರೀತಿ ಮಸಾಲೆ ರುಬ್ಬೋದೇನು ಬೇಕಾಗಿಲ್ಲ. ಮಸಾಲೆ ರುಬ್ಬದೆ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತೀನಿ, ನೋಡ್ಕೊಳ್ಳಿ. ಮತ್ತು ಇದು ಮುದ್ದೆಗೆ, ಚಪಾತಿಗೆ ತುಂಬಾ ಸೂಪರಾಗಿರುತ್ತೆ ಇದು. ಸೊ ನೋಡ್ಕೊಳ್ಳಿ. ಮೊದಲನೇದಾಗಿ ಒಂದು ಪಾತ್ರೆಗೆ ಒಂದು 3 ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಇವಾಗ ಎಣ್ಣೆ ಕಾದ ನಂತರ ಅದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆ, ಒಂದು 3 ಏಲಕ್ಕಿ, ಒಂದು 4 ಲವಂಗ, 2 ಚಕ್ಕೆ, ಇದಿಷ್ಟನ್ನು ಹಾಕಿ. ಇವಾಗ ಇದಕ್ಕೆ 2 ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಫುಲ್ಲು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು. ಸೊ ಅದನ್ನು ಹಾಕಿ ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು. ಇವಾಗ ಒಂದು 2 ಹಸಿಮೆಣಸಿನ್ಕಾಯಿನ ಉದ್ದುದವಾಗಿ ಹೆಚ್ಚಿಟ್ಕೊಂಡು ಅದನ್ನು ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಲೇ. ಈಗ ನಾನು 1 ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಹಾಕಿ ಇವಾಗ ಒಂದು ಹಸಿ ವಾಸನೆ ಹೋಗೋವರೆಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 1 ಮೀಡಿಯಮ್ ಸೈಜು ಟೊಮೆಟೊ ಹಣ್ಣು, ಅದನ್ನು ಕೂಡ ಫುಲ್ಲು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ. ಅದನ್ನು ಕೂಡ ಒಗ್ಗರಣೆ ಇವಾಗ ಸ್ವಲ್ಪ ಅರ್ಧ ರೆಡಿಯಾಗಿದೆ ಅಂತ ಅರ್ಥ. ಈಗ ನೆಕ್ಸ್ಟ್ ಇದಕ್ಕೆ 1.5 ಟೀ ಸ್ಪೂನು ಖಾರದ ಪುಡಿ, 1 ಸ್ಪೂನಷ್ಟು ಗರಂ ಮಸಾಲ, 1.5 ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಒಂದು 1/4 ಚಮಚದಷ್ಟು ಅರಿಶಿನ ಪುಡಿ, ಇದಿಷ್ಟನ್ನು ಹಾಕಿ ಇವಾಗ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು 1 ಸ್ಪೂನ್ ಆದರೂ ನಡೆಯುತ್ತೆ. ಇದನ್ನು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಿಗೆ ಒಗ್ಗರಣೆ ರೆಡಿ ಆಯಿತು ಅಂತಾನೆ. ಈಗ ಒಗ್ಗರಣೆ ಫುಲ್ ಗಟ್ಟಿಯಾಗಿರುತ್ತಲ್ಲ, ಹಂಗಾಗಿ ಅದಕ್ಕೆ 1 ಕಪ್ನಷ್ಟು ನೀರನ್ನು ಹಾಕಿ ಇವಾಗ ಮಿಕ್ಸ್ ಮಾಡಿ. ಈಗ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿ ಬರೋವರೆಗೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ. ಕುದಿ ಬಂದಾದಮೇಲೆ ಈಗ ಚಿಕನ್ನ ಹಾಕೊಳ್ಳಿ. ನಾನು ಒಂದು ಅರ್ಧ kg ಚಿಕನ್ ತಗೊಂಡಿದ್ದೀನಿ ಅಷ್ಟೇ. ಅರ್ಧ kg ಚಿಕನ್ ಹಾಕ್ತಾಯಿದ್ದೀನಿ ಇವಾಗ. ಈಗ ಚಿಕನ್ನು ಮತ್ತು ಒಗ್ಗರಣೆನ ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಒಂದು ಸಲ. ಈಗ ಆ ಚಿಕನ್ಗೆ 1 ರಿಂದ 2 ಕಪ್ನಷ್ಟು ನೀರು ಬಿಟ್ಟು ಇವಾಗ ಅದನ್ನು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡಿ. ಈಗ ನೀರು ಹಾಕಿದ ನಂತರ ನೀವು ಅದಕ್ಕೆ 1 ಸ್ಪೂನ್ನಷ್ಟು ಕಡಲೆ ಹಿಟ್ಟು ಇರುತ್ತಲ್ವ, ಆ ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಈಗ ಸಾಂಬಾರಿಗೆ ಹಾಕ್ಬೇಕು ನೀವು. ಆ ಕಡಲೆ ಹಿಟ್ಟು ಯಾವುದು ಅಂದರೆ ಈ ವಡೆ ಮಾಡೋಕ್ಕೆ ತಗೊಂತೀವಲ್ಲ ಆ ಹಿಟ್ಟಲ್ಲ, ಇನ್ನೊಂದು ಬೆಳಗಡ್ಲೆ ಅಂತ ತಿಂತೀವಲ್ವ, ತಿನ್ನೋ ಕಡಲೆ ಇರುತ್ತಲ್ಲ ಆ ಕಡಲೆನ ನೀವು ಮಿಕ್ಸ್ ಮಾಡಿ ಹಾಕ್ಬೇಕು ಇದಕ್ಕೆ. ಈಗ ಕೊನೆಯದಾಗಿ ಒಂದು ಸಲ ರೌಂಡ್ ಹೊಡಿಸಿ ಅದನ್ನು ಇವಾಗ ಕುದಿಯಕ್ಕೆ ಬಿಟ್ಬಿಡಿ ಇವಾಗ. ಆಮೇಲೆ ಇದನ್ನು ನಾನು ಮಸಾಲೆ ರುಬ್ದೇನೆ ಹೇಳಿರೋದು. ಮಸಾಲೆ ರುಬ್ಬಿ ಮಾಡೋದಾದರೆ ಗಟ್ಟಿಗೆ ಇನ್ನೂ ಚೆನ್ನಾಗಿ ಬರುತ್ತೆ ಇದು. ಸೊ ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಇದು ಸಿಂಪಲ್ಲಾಗಿ ನೀವು ಬ್ಯಾಚುಲರ್ಸ್ ಇದ್ದರೆ ಏನಾರ ಮಾಡ್ಕೊತಾ ಇರ್ತೀರಲ್ವ, ಮಿಕ್ಸಿ ಇರಲ್ಲ, ಅದಕ್ಕೋಸ್ಕರ ನಾನು ಈ ರೀತಿ ಸಿಂಪಲಾಗಿ ಕರಿ ಯಾವ ರೀತಿ ಮಾಡೋದು ಅಂತ ಹೇಳಿರೋದು. ಸಾಂಬಾರು ಕುದೀತಾ ಇದೆ. ಸೊ ಪೀಸ್ ಎಲ್ಲ ಬೆಂದಿದ್ದಾವೆ, ಅದ್ಭುತವಾಗಿದೆ ರುಚಿ ಮಾತ್ರ. ಸೊ ಈ ರೀತಿ ನೀವು ಕೂಡ ಮಾಡಿಕೊಂಡು ತಿನ್ನಿ, ತುಂಬ ರುಚಿಯಾಗಿರುತ್ತೆ ಇದು. ಸೊ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಆದರೂ ಕೂಡ ತುಂಬ ರುಚಿಯಾಗಿ ಬಂದಿದೆ, ಪರವಾಗಿಲ್ಲ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ರೆಸಿಪಿ ನೀವು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಇದನ್ನು. ನನ್ನ ಚಾನಲಿಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲೋ ಅವರೆಲ್ಲ ದಯವಿಟ್ಟು ಆಗಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.